ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತು ಟ್ರಾವೆಲ್ ವಿಡಿಯೋ ನೋಡೋಣ. ನಿಮಗೆ ಈಗಾಗಲೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಟ್ರಾವೆಲ್ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಒಂದು ವಾರ ಪೂರ್ತಿ ನೀವು ನನ್ನ ಜೊತೆ ಟ್ರಾವೆಲ್ ಮಾಡ್ಬೋದು, ನನ್ನ ಜೊತೆ ನೀವೆಲ್ಲ ಎಂಜಾಯ್ ಮಾಡ್ಬೋದು, ವಿಡಿಯೋಗಳನ್ನು ಹಾಕ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೀನಲ್ವಾ. ಹಾಗೆಯೇ ನಿಮಗೆ ಇವತ್ತು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಮ್ಮ ಫಸ್ಟ್ ಡೇ ಟ್ರಾವೆಲ್ ವ್ಲಾಗ್. ನಾವು ಹೋಗ್ತಿರುವಂಥ ಜಾಗ ಸಿಕ್ಕಾಪಟ್ಟೆ ಮಳೆ ಇರುವಂಥ ಜಾಗ. ಹಾಗಾಗಿ ಸುಮಾರು ಒಂದು ವಾರಕ್ಕೆ ಆಗುವಷ್ಟು ಬಟ್ಟೆಗಳನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಈಗಾಗಲೇ ನಮ್ಮ ಮಕ್ಕಳು ಪೂರ್ತಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ನಾನು ಸ್ವಲ್ಪ ಲೇಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬೆಳಗಿನ ತಿಂಡಿ ಅಡುಗೆ ಎಲ್ಲ ಮಾಡಿಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಬರ್ತಾಯಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಅವ್ರಿಗೆ ಇರೋದ್ರಿಂದ ನಮ್ಮ ಜೊತೆ ಅವರೀಗ ಬರ್ತಾಯಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಅವರು ಕ್ಯಾನ್ಸಲ್ ಆಗೋಯ್ತು, ಬರಲ್ಲ ಅಂತ ಹೇಳಿಬಿಟ್ರು. ಸೊ ಬೇಜಾರಲ್ಲೇ ನಾವೆಲ್ಲ ಹೊರಟಿದ್ದೀವಿ. ಬಟ್ಟೆಗಳಂದರೆ ಸುಮಾರು ನಾನಿಲ್ಲಿ ಒಂದು ವಾರಕ್ಕಾಗುವಷ್ಟು 7 ಜೊತೆ ಬಟ್ಟೆಗಳನ್ನು ಇಟ್ಕೊಂಡಿದ್ದೀನಿ. ಪ್ಲಸ್ ಇನ್ನೂ ಒಂದು 2-3 ಜೊತೆಯಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಹೋಗ್ತಿರುವಂಥ ಜಾಗ ಮಲೆನಾಡು, ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆಯಲ್ಲಿ. ಸೊ ಮಳೆಯಲ್ಲಿ ನೆಂದರೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಗಳು ಇರಲಿ ಅಂತ ಎಕ್ಸ್ಟ್ರಾ ಕೂಡ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆಲ್ಲ ಈಗಾಗಲೇ ಕೆಲವ್ರಿಗೆ ಗೊತ್ತಾಗಿದೆ ಅಲ್ವಾ? ಗೆಸ್ ಮಾಡಿ ನೋಡೋಣ ನಾನಿವಾಗ ಯಾವ ಜಾಗಕ್ಕೆ, ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಮಳೆಗಾಲ ಅಂತ ಕೂಡ ಹೇಳಿದ್ದೀನಿ, ಮಲೆನಾಡು ಅಂತ ಹೇಳಿದ್ದೀನಿ. ಸೊ ನೋಡೋಣ ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೆಸರು ಹಾಕ್ತೀರಾ ಅಂತ. ನಿಮಗೆ ಉತ್ತರ ನಾಳಿನ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾಗಿದೆ. ಮೇಕಪ್ ಐಟಮ್ಸ್ ಎಲ್ಲ ಏನಿದೆ, ಬಾಚಣಿಗೆ, ಕನ್ನಡಿ ಮತ್ತು ಅಯೋಡಿಕ್ಸು, ಕೋಲ್ಡ್ ಕ್ರೀಮ್ಸು, ವ್ಯಾಸ್ಲಿನ್ಸು, ಏನೇನು ಎಕ್ಸ್ಟ್ರಾ ಇದೆಯೋ, ಆಯಿಂಟ್ಮೆಂಟ್ಸು, ಬ್ಯಾಂಡೇಜು, ಪ್ರತಿಯೊಂದು ಕೂಡ ನಾನೊಂದು ಪೌಚ್ನಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಸಪ್ರೇಟಾಗಿ ಏನೂ ಹಾಕ್ತಾ ಇಲ್ಲ. ಸೋಪ್ಗೆ, ಪೇಸ್ಟು, ಬ್ರಷ್ಗೆ ಅದಕ್ಕೊಂದು ಸಪ್ರೇಟ್ ಪೌಚ್ ಇಟ್ಟಿದ್ದೀನಿ. ಮಿಕ್ಕಿದ ಎಲ್ಲ ಐಟಮ್ಸು ಇದೇ ಪರ್ಸ್ನಲ್ಲೇ ಹಾಕಿದ್ದೀನಿ, ಯಾಕಂದರೆ ಹ್ಯಾಂಡಿಯಾಗಿ ಸಿಗಲಿ, ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಎಲ್ಲ ರೆಡಿಯಾಗಿದೆ. ನಮ್ಮ ಐರಾವತ ಬಂದು ಮನೆ ಮುಂದೆ ನಿಂತಿದೆ. ಇದಕ್ಕಿವಾಗ ಪೂಜೆ ಮಾಡಬೇಕು. ಸೊ ಅಮ್ಮ ನೀನೇ ಪೂಜೆ ಮಾಡಿಬಿಡು ಅಂತ ಹೇಳಿದ್ರು. ಟೆಂಪಲ್ನಲ್ಲಿ ಹಿಂದಿನ ದಿವಸ ಸ್ಯಾಟರ್ಡೇ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ನಮ್ಮ ಮಗ ಹನುಮಂತನ ಭಕ್ತ, ದೊಡ್ಡ ಮಗ ವೈಭವ್. ಸೊ ಅವ್ನು ಪೂಜೆ ಮಾಡಿಸ್ಕೊಂಡು ಬಂದಿದ್ದ. ಮತ್ತೊಂದು ಸಲ ಹೋಗ್ಬೇಕಾದ್ರೆ ಇನ್ನೊಂದು ಸಲ ಪೂಜೆ ಮಾಡಬೇಕಲ್ವ, ಹಾಗಾಗಿ ನಾನು ಮತ್ತೊಂದು ಸಲ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ, 4:15 ರಾವು ಕಾಲ ಬಂದ್ಬಿಡುತ್ತೆ. ಸೊ ಅದಕ್ಕಿಂತ ಮುಂಚೆ ನಾವು ಹೊರಟುಬಿಡಬೇಕು, ಮನೆ ಬಿಡಬೇಕು ಅಂಥೇಳಿ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸುಮಾರು ಮಧ್ಯಾಹ್ನ 3 ಗಂಟೆ. ಬೇಗ ಪೂಜೆ ಮಾಡ್ತಾಯಿದ್ದೀನಿ, ಏಕೆಂದರೆ ಬಿಫೋರ್ 4:30 ಬಿಟ್ಬಿಡ್ಬೇಕಲ್ವ ಪ್ರಯಾಣ ಮಾಡುವಾಗ. ಸ್ವಲ್ಪ ಈ ಟೈಮಿಂಗ್ಸ್ ಎಲ್ಲ ನೋಡಿದ್ರೆ ತುಂಬಾ ಒಳ್ಳೆಯದು. ಯಾವುದೇ ಪ್ರಯಾಣ ಮಾಡುವಂಥ ಸಮಯದಲ್ಲಿ ನಾವು ಯಾವ ಗಾಡಿಯಲ್ಲಿ ಪ್ರಯಾಣ ಮಾಡ್ತೀವಲ್ಲ, ಟ್ರಾವೆಲ್ ಮಾಡ್ತೀವಲ್ವ, ಆ ಗಾಡಿಗೆ ಪೂಜೆ ಮಾಡುವಂಥ ಪದ್ಧತಿ ತುಂಬ ಒಳ್ಳೆಯದು. ಏಕೆಂದರೆ ದೃಷ್ಟಿ ಹೋಗುತ್ತೆ, ನಿವಾರಣೆ ಆಗುತ್ತೆ ಅನ್ನೋ ಕಾರಣ. ಸೊ ನಮ್ಮ ಲಗೇಜಸ್ ಎಲ್ಲ ವೆಹಿಕಲ್ ಒಳಗಡೆ ಎಲ್ಲ ಇಟ್ಟಿದ್ದಾಗಿದೆ. ನಾನು ಕೂಡ ರೆಡಿಯಾಗಿದ್ದೀನಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ. ಕಾಟನ್ ಡ್ರೆಸ್ಸನ್ನು ಯೂಸ್ ಮಾಡಿದ್ದೀನಿ. ನಮ್ಮ ಪ್ರಯಾಣ ಇವಾಗ ತುಮಕೂರು ಅರಸೀಕೆರೆ ರೂಟ್ ಕಡೆ ಹೊರಟಿದೆ. ನಮ್ಮ ದೊಡ್ಡ ಮಗ ವೈಭವ್ ಅವನೇ ಡ್ರೈವ್ ಮಾಡ್ತಾ ಇದ್ದಾನೆ. ಅವನಿಗೆ ಕಾರ್ ಡ್ರೈವಿಂಗ್ ಲೈಸೆನ್ಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಟಚ್ ಇದೆ ಅವನಿಗೆ ಓಡಿಸೋದಕ್ಕೆ, ಅವನೇ ಡ್ರೈವ್ ಮಾಡ್ತಾ ಇದ್ದಾನೆ. ಸೊ ಯಾರೆಲ್ಲ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾನು, ನಮ್ಮ ಪ್ರೀತಮ್, ಚರಣ್ ಮತ್ತು ನಮ್ಮ ದೊಡ್ಡ ಮಗ ವೈಭವ್, ಹಾಗೆಯೇ ನಮ್ಮ ಝೂಬಿ ಕೂಡ ಬರ್ತಾ ಇದೆ ನಮ್ಮ ಜೊತೆಗೆ.
ಆಮೇಲೆ ನಮ್ಮ ಚರಣ್ ಫ್ರೆಂಡ್ ಯದುನಂದನ್ ಅಂತ, ಅವನಿಗೂ ಇವಾಗ ಹಾಲಿಡೇಸ್ ಅಲ್ವಾ, ನಾನು ಬರ್ತೀನಿ ಆಂಟಿ ಅಂತ ಹೇಳ್ದೆ. ಸರಿ ಆಯಿತು ಬಾರಪ್ಪ ಅಂಥೇಳಿ ಅವನು ಸಹ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ದೊಡ್ಡ ಗಾಡಿಗೆ ಇಷ್ಟೇ ಜನನ ಅಂತ ನೀವು ಕೇಳ್ಬೋದು. ಇಲ್ಲ, ನಾವು ಹೋಗ್ತಾ ಹೋಗ್ತಾ ಎಲ್ಲ ಜಾಯಿನ್ ಆಗ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾರೆಲ್ಲ ನಮ್ಮ ಜೊತೆ ಜಾಯಿನ್ ಆದರು ಅಂತ. ನೋಡಿ, ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ, ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಫುಲ್ ಮನೆಯಲ್ಲಿ ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ನಮ್ಮ ಹಸ್ಬೆಂಡ್ಗೆ ಸುಸ್ತಾಗಿಬಿಟ್ಟಿದ್ದೀನಿ, ನಿದ್ದೆ ಬಂದುಬಿಟ್ಟಿದೆ, ನಿದ್ದೆ ಕೂಡ ಮಾಡಿಬಿಟ್ಟಿದ್ದೀನಿ. ನಮ್ಮ ಮಕ್ಕಳು ನನಗೆ ಗೊತ್ತಿಲ್ಲದೇ ವಿಡಿಯೋ ಕೂಡ ಶೂಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಕೂಡ ಕ್ಲಿಪ್ ಇಲ್ಲಿ ಅಂತ ಹಾಕಿದ್ದೀನಿ. ನೋಡಿ, ಈಗ ಸುಮಾರು 10 ಗಂಟೆ ಆಗಿದೆ ರಾತ್ರಿ. ತರೀಕೆರೆ ಆನ್ ದಿ ವೇ. ಇಲ್ಲಿ ನಮ್ಮ ಮನೋಜ್, ನಮ್ಮ ಹಸ್ಬೆಂಡ್ ಇದ್ದಾರಲ್ವ, ಅವರ ತಮ್ಮನ ಮಗ ಚಿಕ್ಕಮಂಗ್ಳೂರಿಂದ ಕಡೂರಿಗೆ ಬಂದು ಕಡೂರಿಂದ ತರೀಕೆರೆ ಅಲ್ಲಿಗೆ ಬಸ್ಸಲ್ಲಿ ಬಂದು ನಮ್ಮ ಜೊತೆ ಜಾಯ್ನ್ ಆದ. ನಾನು ಮನೆಯಿಂದನೇ ಮಟನ್ ಬಿರಿಯಾನಿ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಸೊ ಮಧ್ಯಾಹ್ನ ಊಟಕ್ಕೂ ಇದನ್ನೇ ಮಾಡಿದ್ವಲ್ಲ, ನಮ್ಮ ಹಸ್ಬೆಂಡು ಕ್ಯಾನ್ಗೆ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಉಳಿದಿರೋದೆಲ್ಲ ಇಷ್ಟೊಂದು ನಾನೊಬ್ಬನಿಗೆ ಏನಕ್ಕೆ ತೊಗೊಂಡೋಗಿ ಹುಡುಗರೆಲ್ಲ ತಿನ್ನಿ ಅಂತ ಪ್ಯಾಕ್ ಮಾಡಿ ಕೊಟ್ಟರು. ಸೊ ಅಲ್ಲೆಲ್ಲಾದರೂ ತಿನ್ನೋಣ ದಾರಿಲಿ ಬ್ಯಾಂಗ್ಳೂರಲ್ಲಿ ಬರಬೇಕಾದ್ರೆ ಅಂತ ನೋಡಿದ್ವಿ, ಎಲ್ಲೂ ಜಾಗ ಸಿಗಲಿಲ್ಲ, ಎಲ್ಲ ಹೈವೇ ಅಲ್ವಾ. ಸೊ ಕೊನೆಯದಾಗಿ 10 o'clockಗೆ ಬಿರಿಯಾನಿ ತಿನ್ನೋ ಮುಹೂರ್ತ ಬಂತು. ತರೀಕೆರೆ ಸ್ಟಾಪ್, ಇಲ್ಲಿ ಸ್ಟಾಪ್ ಮಾಡಿ. ಸೊ ಪೇಪರ್ ಪ್ಲೇಟ್ಸ್ ಇರಲಿಲ್ಲ, ಇಲ್ಲೇ ಪಕ್ಕದಲ್ಲಿ ಎದುರು ಅಂಗಡೀಲಿ ಹೋಗಿ ತೊಗೊಂಡು ಬಂದರು. ಪ್ಲೇಟ್ಸ್ಗೆಲ್ಲ ಹಾಕಿಕೊಟ್ಟೆ. ನೋಡಿ, ಮಿಕ್ಕಿರೋಂಥ ಹುಡುಗರೆಲ್ಲ ಹೋಗಿ ಅಲ್ಲಿ ಚೇರ್ ಥರ ಇದೆ ಹೊರಗಡೆ, ಲಾನ್ ಥರ, ಅಲ್ಲೋಗಿ ಕೂತ್ಕೊಂಡು ತಿಂತಾಯಿದ್ದಾರೆ. ಸೊ ನಾನು ಕೂಡ ಅವ್ರಿಗೆಲ್ಲ ಹಾಕ್ಕೊಟ್ಟು ಕೊನೆಯಲ್ಲಿ ನಾನು ಕೂಡ ತಿಂತಾಯಿದ್ದೀನಿ. ಸೊ ಅಷ್ಟು ಅಶ್ವೇನ ಆಗ್ತಾಯಿಲ್ಲ, ತಿನ್ನಬೇಕು ಅಂತ ಏನು ಅನಿಸ್ತಿಲ್ಲ, ಯಾಕಂದರೆ ತುಂಬಾ ಸ್ಟ್ರೇನ್ ಆಗಿಬಿಟ್ಟಿದೆ ಇವತ್ತು. ಪ್ಯಾಕಿಂಗ್ ಎಲ್ಲ ಮಾಡಿ ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫುಲ್ ಎಲ್ಲ ರೆಡಿ ಮಾಡಬೇಕಲ್ವಾ. ಸೊ ನಮ್ಮ ಝೂಬಿಗೆ ಕೂಡ ಪೆಡಿಗ್ರಿ ಹಾಲು ಇಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಹಾಲು ಇಟ್ಟಿದ್ದೆ, ತೊಗೊಂಬಂದಿದ್ದೆ, ಅದು ಕೂಡ ಹಾಕ್ಕೊಟ್ಟೆ. ಸೊ ಊಟ ಎಲ್ಲ ಆಯಿತು. ನೋಡಿ, ನಮ್ಮ ಸ್ಲೀಪರ್ ಕೋಚ್ ಎಲ್ಲ ತೆಗೆದು ರೆಡಿ ಮಾಡ್ತಾ ಇದ್ದಾರೆ ಮಲ್ಕೊಳ್ಳೋಕ್ಕೆ. ಇಲ್ಲಿ ನಮ್ಮ ಮನೋಜ್ ಬಂದು ಜಾಯ್ನ್ ಆದ ತರೀಕೆರೆಯಲ್ಲಿ. ಸೊ ಹುಡುಗರದು ಊಟ ಎಲ್ಲ ಆಯಿತು. ಸ್ನ್ಯಾಕ್ಸ್ಗೆ ಅಂತ ಬೆಣ್ಣೆ ಬಿಸ್ಕೆಟ್ ತೆಗೆದು ಎಲ್ಲ ಒಂದೊಂದಾಗಿ ಸ್ಟಾರ್ಟ್ ಮಾಡಿದ್ದಾರೆ ತಿನ್ನೋದಕ್ಕೆ. ಪ್ರೀತಮ್ ತಿರ್ಗಿಂಗೆ ಬೆಣ್ಣೆ ಬಿಸ್ಕೆಟ್ಟು. ಸೊ ಊಟ ಮಾಡಿದಾಯಿತು. ಇವಾಗ ಬೆಂಗಳೂರಿಂದ ತರೀಕೆರೆವರೆಗೂ ನಮ್ಮ ವೈಭವ್ ಡ್ರೈವ್ ಮಾಡ್ಕೊಂಡು ಬಂದ. ನೆಕ್ಸ್ಟ್ ಮನೋಜ್ ನಾನು ಮಾಡ್ತೀನಿ ನೆಕ್ಸ್ಟು ಅಂತ ಅವನೀಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ನಮ್ಮ ವೈಭವ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಈ ಕಡೆ ಸೀಟರೆಲ್ಲ ಓಪನ್ ಮಾಡಿ ಕೂತ್ಕೊತಾ ಇದ್ದಾನೆ. ಸೊ ನಾನು ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸುಮಾರು 10-10:30 ಮೇಲೆ ಆಗಿದೆ, ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ. ಸೊ ನಮ್ಮ ಹುಡುಗರಿಗೆ ಹೆಚ್ಚಾಗಿ ನೈಟ್ ಡ್ರೈವ್ ಇಷ್ಟ ಅಂತೆ. ನಾನು ನೈಟಲ್ಲಿ ಡ್ರೈವ್ ಮಾಡೋದಕ್ಕೆ ಬಿಡೋದಿಲ್ಲ. ತರೀಕೆರೆಯಿಂದ ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ, ಒಂದು 50-60 ಕಿಲೋಮೀಟರ್ಸ್ ಅಷ್ಟೇ. ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ ಒಳಗಡೆ ನಾವು ರೀಚ್ ಆಗ್ತೀವಿ. ಹಾಗಾಗಿ ಹೊರಟಿದ್ವಿ. ಇಲ್ಲಾಂದರೆ ನಾನು ನೈಟ್ ಡ್ರೈವ್ ಮಾಡೋದಕ್ಕೆ ಬಿಡಲ್ಲ ಹುಡುಗರನ್ನ. ಏನದಿ ಇಂಗ್ಲಿಷ್ ಮಾತಾಡಕ್ ಬರ್ಲಿಲ್ಲ ಅಂತ ಹುಡುಗಿನೇ ಬಿಟ್ಕೊಟ್ಬಿಟ್ರ? ಕನ್ನಡ ಮೀಡಿಯಂ ನಿಮ್ದು? ನಮ್ಮ ಅಪ್ಪ ನನ್ನ ಕನ್ನಡ ಮೀಡಿಯಂ ಸೇರಿಸಿಲ್ಲ, ಇಂಗ್ಲಿಷ್ ಮೀಡಿಯಂ ಸೇರಿಸಿದ್ರು. ನಾವು ಸೊ ನಮ್ಮ ಪ್ರೀತಮ್ ಟಿ ವಿ ನೋಡೋಕ್ಕೆ ಕೂತ್ಕೊಂಡ. ನನಗೂ ಸ್ವಲ್ಪ ನಿದ್ದೆ ಬರೋಂಗೆ ಆಯಿತು. ನಮ್ಮ ಚರಣ್ ಮತ್ತು ಯದು ಅವರಿಬ್ಬರೂ ಮಲಗಿಬಿಟ್ರು. ನಮ್ಮ ವೈಭವ್ ಮತ್ತು ಮನು ಅವರಿಬ್ಬರು ಡ್ರೈವಿಂಗ್ ಪ್ಲೇಸಲ್ಲಿ ಕೂತ್ಕೊಂಡು ಅವರಿಬ್ಬರು ಮಾತಾಡಿಕೊಂಡು ಚಿಟ್ ಚಾಟ್ ಮಾಡಿಕೊಂಡು ಡ್ರೈವ್ ಮಾಡ್ತಾ ಇದ್ದಾರೆ. ಯಾಕಂದರೆ ಡ್ರೈವ್ ಮಾಡೋವಾಗ ಒಬ್ಬರು ಪಕ್ಕದಲ್ಲಿ ಮಾತಾಡ್ಕೊಂಡಿದ್ರೆ ಒಳ್ಳೇದಲ್ವಾ. ಸೊ ಹಾಗಾಗಿ ನಾವೀಗ ನೋಡ್ತಿರೋಂಥದ್ದು ಭದ್ರಾ ಡ್ಯಾಮ್. ಡೇ ಟೈಮಲ್ಲಿ ಆಗಿದ್ದರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನಾವು ಇಲ್ಲಿ ಬಂದಾಗ ನೈಟ್ ಆಗಿತ್ತಲ್ವ, ಲೈಟಿಂಗ್ಸ್ ಹಾಕಿದ್ರು, ಆದ್ರೂ ಆ ಲೈಟಿಂಗ್ಸಲ್ಲಿ ಎಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಯಿತು ಅಷ್ಟು ಮಾತ್ರ ತೆಗೆಯೋದಕ್ಕೆ ಸಾಧ್ಯ ಆಯಿತು. ಇಲ್ಲ ಡೇ ಟೈಮ್ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ರಾತ್ರಿ ಊರು ಸೇರ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು.
ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾವು ರೀಚ್ ಆಗೋಷ್ಟೊತ್ತಿಗೆ ಎಷ್ಟು ಟೈಮಿಂಗ್ಸ್ ಆಗಿತ್ತು ಮತ್ತು ನೆಕ್ಸ್ಟ್ ಡೇ ಏನೆಲ್ಲ ಆಯಿತು ಅಂತ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಖಂಡಿತವಾಗಿಯೂ ಮರಿದಿರಾ ನೋಡ್ಬೋದು. ಸೊ ಮತ್ತೆ ಭೇಟಿ ಆಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಮರಿದಿರಾ ನೋಡಿ, ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋ.